ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 6th ಸೆಮ್ ಕಂಪೈಲರ್ ಡಿಸೈನ್ ಅಲ್ಲಿ ಮಾಡ್ಯೂಲ್ 4 ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಯಾವ್ಯಾವು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮಾಡಲ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಕನ್ಸಿಡರ್ ಮಾಡಿದ್ರೆ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್, ಸೊ ಆ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ವಿತ್ ಆನ್ಸರ್ PDF ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಏನೇನ್ ಥಿಯರಿ ಕಲಿಬೇಕು ಅದ್ರದ್ದು ಎಲ್ಲಾದ್ರದ್ದು ಕೂಡ PDF ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಪ್ರಾಬ್ಲಮ್ ಏನ್ ಕಲಿಬೇಕು ಅದೆಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಸರಿನಾ? ಸೊ ಇವಾಗ ಒಂದೊಂದಾಗಿ ಟಾಪಿಕ್ ಗಳನ್ನ ನೋಡ್ತಾ ಹೋಗೋಣ. ಮಾಡ್ಯೂಲ್ 4 ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಬಂದಾಗ SLR1 ಪಾರ್ಸರ್ ಪ್ರಾಬ್ಲಮ್. ಸೊ SLR1 ಪಾರ್ಸರ್ ಪ್ರಾಬ್ಲಮ್. ಸೊ ಇದನ್ನ ಯಾವ ರೀತಿ ಕಲಿಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಥಿಯರಿ ಕಲಿಬೇಕು. ಒಂದ್ 2ರಿಂದ 3 ಲೈನ್ SLR ಪಾರ್ಸರ್ ಅಂದ್ರೆ ಏನು ಅಂತ ಬರೆಯೋದು ನಿಮಗೆ ಗೊತ್ತಿರಬೇಕು. ಸೊ ಥಿಯರಿ ವಿತ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಗೊತ್ತಿರಬೇಕು. ಯಾಕಂತಂದ್ರೆ ಪ್ರತಿ ವರ್ಷನೂ ಕೂಡ ಈ ಒಂದು ಪ್ರಾಬ್ಲಮ್ ಅನ್ನ ಕೇಳ್ತಾರೆ. SLR1 ಪಾರ್ಸರ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಕೇಳ್ತಾರೆ, ಮರಿಬೇಡ್ರಿ. ಸೊ ನೆಕ್ಸ್ಟ್ ಎರಡನೇ ಕಾನ್ಸೆಪ್ಟ್ ಅಂತ ಬಂದಾಗ LR0. ಸೊ LR0 ಪಾರ್ಸರ್. ಸೊ ಇದು ಕೂಡ ಅಷ್ಟೇ, ನೀವು ಥಿಯರಿನ ಕಲಿಬೇಕು. ಸ್ವಲ್ಪ ಥಿಯರಿ ಪಾರ್ಟ್ ಏನಿದೆ ಅದೆಲ್ಲ PDF ಅಲ್ಲಿ ಇರುತ್ತೆ. ಸೊ ಆ PDF ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರಾಬ್ಲಮ್ ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ. ಮಾಡ್ಯೂಲ್ 4 ಪ್ಲೇ ಲಿಸ್ಟ್ ಅನ್ನ ನಾನು ಕ್ರಿಯೇಟ್ ಮಾಡಿರ್ತೀನಿ. ಇದು ಇದು ವಿಡಿಯೋ ನಂಬರ್ 1. ಸೊ ಇನ್ನು ಉಳಿದಿರುವಂತ ವಿಡಿಯೋಗಳಲ್ಲಿ ಏನೇನ್ ಪ್ರಾಬ್ಲಮ್ಸ್ ಗಳಿವೆ ಅದೆಲ್ಲದನ್ನು ನೀವು ನೋಡಬಹುದು. ಒಂದು ಪ್ರಾಬ್ಲಮ್ ಮೇಲೆ ನಾನು 5-6 ವಿಡಿಯೋಗಳನ್ನ ಮಾಡಿದ್ದೀನಿ. ಸೊ ನೀವು ನೋಡಬಹುದು. ಸೊ ಪಕ್ಕ ನೀವು ಕಲಿತಾ ಹೋಗ್ಬೋದು. ನೆಕ್ಸ್ಟ್ ಬರುವಂತದ್ದು ಡಿಪೆಂಡೆನ್ಸಿ ಗ್ರಾಫ್. ಸೊ ಡಿಪೆಂಡೆನ್ಸಿ ಗ್ರಾಫ್ ಅಲ್ಲೂ ಅಷ್ಟೇ ನೀವು ಸ್ವಲ್ಪ ಥಿಯರಿನ ಕಲಿಬೇಕು. ಮೆಜಾರಿಟಿ ಥಿಯರಿನೇ ಕೇಳೋದು. ಥಿಯರಿ ಜೊತೆಗೆ ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಗೊತ್ತಿರಬೇಕು. ಸೊ ಡಿಪೆಂಡೆನ್ಸಿ ಗ್ರಾಫ್ ನ ಡಿಸೈನ್ ಮಾಡ್ರಿ ಅಂತ ಕೊಡ್ತಾರೆ. ಸೊ ಡಿಪೆಂಡೆನ್ಸಿ ಗ್ರಾಫ್ ಅನ್ನ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಸೊ ಆ ವಿಡಿಯೋ ಕೂಡ ಇದೆ. ನೆಕ್ಸ್ಟ್ ಬರುವಂತದ್ದು ಡಿಫರೆನ್ಸ್ ಬಿಟ್ವೀನ್ S ಅಟ್ರಿಬ್ಯೂಟ್ ಅಂಡ್ L ಅಟ್ರಿಬ್ಯೂಟ್. ಸರಿನಾ? ಒಂದು 6 ಪಾಯಿಂಟ್ಸ್ ಅನ್ನ ಕಲೀರಿ ಸಾಕು. 6 ಪಾಯಿಂಟ್ಸ್ ಯಾವ್ದ್ರದ್ದು S ಅಟ್ರಿಬ್ಯೂಟ್ ಮತ್ತೆ L ಅಟ್ರಿಬ್ಯೂಟ್ ಮಧ್ಯೆ ಇರುವಂತ ಡಿಫರೆನ್ಸ್ ಅನ್ನ ಕಲಿಬೇಕು. ಮಿನಿಮಮ್ ಅಂತ ಅಂದ್ರೂ 6 ಪಾಯಿಂಟ್ಸ್ ಗಳನ್ನ ಕಲಿಬೇಕು. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಅಂತ ಬಂದ್ರೆ SDD ಫಾರ್ ಸಿಂಪಲ್ ಟೈಪ್ ಡಿಕ್ಲರೇಷನ್. SDD ಫಾರ್ ಸಿಂಪಲ್ ಟೈಪ್ ಡಿಕ್ಲರೇಷನ್. ಸೊ ಇದ್ರದ್ದು ಕೂಡ ನೀವು ಯಾವ ರೀತಿ ಡಿಸೈನ್ ಮಾಡ್ತೀರಾ ಅನ್ನೋದನ್ನ ಕಲಿಬೇಕು. ಅದರ ಜೊತೆ ನೀವು ಥಿಯರಿ ಪಾರ್ಟ್ ಅನ್ನ ಕೂಡ ಕಲಿಬೇಕು, ಸರಿನಾ? ಇದರಲ್ಲಿ ಮೆಜಾರಿಟಿ ಥಿಯರಿ ಇರುತ್ತೆ ಮತ್ತೆ ಪ್ರಾಬ್ಲಮ್ಸ್ ಕೂಡ ಇರ್ತವೆ, ಸರಿನಾ? ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ ಥಿಯರಿ ಏನೇನಿದೆ ಅದ್ರದ್ದೆಲ್ಲ PDF ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕಲ್ತ್ಕೊಂತ ಹೋಗಿ ಸಾಕು ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಂತ ಬಂದಾಗ ನೀವು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡಬೇಕಾಗಿರುವಂತದ್ದು SLR1 ಪಾರ್ಸರ್ ಮತ್ತೆ ನೆಕ್ಸ್ಟ್ ಬರುವಂತದ್ದು ಡಿಪೆಂಡೆನ್ಸಿ ಗ್ರಾಫ್. LR0 ಪಾರ್ಸರ್ ಅಷ್ಟೇನು ಕೇಳಲ್ಲ, ಬಟ್ SLR1 ಪಾರ್ಸರ್ ಪ್ರಾಬ್ಲಮ್ ಫಿಕ್ಸ್ ಕೇಳ್ತಾರೆ. ಅದ್ರ ಜೊತೆ ಡಿಪೆಂಡೆನ್ಸಿ ಗ್ರಾಫ್ ಕೇಳ್ತಾರೆ. ಸೊ ಫಸ್ಟ್ ಯಾವ್ದು ಪಕ್ಕ ಕಲಿಬೇಕು ಅವುಗಳನ್ನ ಕಲೀರಿ, ಆಮೇಲೆ ಇನ್ನು ಉಳಿದಿರೋದನ್ನ ಕಲೀರಿ. ಸೊ ಇವೆಲ್ಲ ಈಸಿ ಅಲ್ವಾ? S ಅಟ್ರಿಬ್ಯೂಟ್ ಮತ್ತೆ L ಅಟ್ರಿಬ್ಯೂಟ್ ಮಧ್ಯೆ ಇರುವಂತ ಡಿಫರೆನ್ಸ್ ಇರ್ಬೋದು, SDD ಫಾರ್ ಸಿಂಪಲ್ ಟೈಪ್ ಡಿಕ್ಲರೇಷನ್. ಸೊ ಈ ಎಲ್ಲದನ್ನು ಕೂಡ ಕಲಿತಾ ಹೋಗಿ. ಸೊ ನಾನು ಆಲ್ರೆಡಿ ಹೇಳಿರುವಂತೆ PDF ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇನ್ನೂ ಅಪ್ಡೇಟ್ಗಳು ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗಿ. ಮಾಡ್ಯೂಲ್ 1 ಇಂದ ಮಾಡ್ಯೂಲ್ 5 ವರೆಗೂ ಇರುವಂತಹ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡಬಹುದು. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.